Ascending staircase pattern. The ascending staircase pattern is a bullish chart pattern that resembles a staircase with higher highs and higher lows. The ascending staircase pattern structure consists of a staircase like progression of successively higher peaks and troughs, with each new peak closing above the previous peak and each new trough forming above the previous trough. See the image below for reference. ಆರೋಹಣ ಮೆಟ್ಟಿಲುಗಳ ಮಾದರಿ ಆರೋಹಣ ಮೆಟ್ಟಿಲುಗಳ ಮಾದರಿಯು ಮೆಟ್ಟಿಲುಗಳನ್ನು ಹೋಲುವ ಬುಲಿಶ್ ಚಾರ್ಟ್ ಮಾದರಿಯಾಗಿದ್ದು ಹೆಚ್ಚಿನ ಎತ್ತರ ಮತ್ತು ಹೆಚ್ಚಿನ ತಗ್ಗುಗಳನ್ನು ಹೊಂದಿದೆ. ಆರೋಹಣ ಮೆಟ್ಟಿಲುಗಳು ಮಾದರಿಯ ರಚನೆಯು ಸತತವಾಗಿ ಹೆಚ್ಚಿನ ಶಿಖರಗಳು ಮತ್ತು ತೊಟ್ಟಿಗಳ ಮೆಟ್ಟಿಲುಗಳಂತಹ ಪ್ರಗತಿಯನ್ನು ಒಳಗೊಂಡಿದೆ. ಪ್ರತಿ ಹೊಸ ಶಿಖರವು ಹಿಂದಿನ ಶಿಖರದ ಮೇಲೆ ಮುಚ್ಚಲ್ಪಡುತ್ತದೆ ಮತ್ತು ಪ್ರತಿ ಹೊಸ ತೊಟ್ಟಿ ಹಿಂದಿನ ತೊಟ್ಟಿಯ ಮೇಲೆ ರೂಪುಗೊಳ್ಳುತ್ತದೆ. ಉಲ್ಲೇಖಕ್ಕಾಗಿ ಕೆಳಗಿನ ಚಿತ್ರವನ್ನು ನೋಡಿ. ಸೊ ಮಾರ್ಕೆಟ್ ಬುಲಿಶ್ ಟ್ರೆಂಡ್ ಅಲ್ಲಿತ್ತು. ಇಲ್ಲಿ ಲಾಂಗ್ ಟರ್ಮ್ ರೆಸಿಸ್ಟೆನ್ಸ್ ಹೊಂದಿದೆ, ಅಂದ್ರೆ ತುಂಬಾ ಮಾರ್ಕೆಟ್ ಇಲ್ಲಿ ಬಂದ್ ವಾಪಸ್ ಮತ್ತೆ ರಿವರ್ಸಲ್ ಆಗ್ತಾ ಇದೆ. ರಿವರ್ಸಲ್ ಆಯ್ತು. ಸೊ ಮತ್ತೆ ಇಲ್ಲಿ ಏನಾಯ್ತು, ಇಲ್ಲಿ ಲೋವರ್ ಲೋ ಆಗಿ ಇಲ್ಲಿ ಸಪೋರ್ಟ್ ಸಿಕ್ತು. ಡಬಲ್ ಬಾಟಮ್ ಸ್ಟ್ರಕ್ಚರ್ ತರ ಕ್ರಿಯೇಟ್ ಆಯ್ತು. ಇಲ್ಲಿ ಸಪೋರ್ಟ್ ಬಂತು. ಸಪೋರ್ಟ್ ಆದ್ಮೇಲೆ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ವಾಪಸ್ ಮಾರ್ಕೆಟ್ ಇದೇ ಲೆವೆಲ್ಗೆ ಬಂದಿದೆ. ಸೇಮ್ ಲೆವೆಲ್ಗೆ ಫುಲ್ ಬ್ಯಾಕ್ ಬಂದಿದೆ. ಮತ್ತೆ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ಮತ್ತೆ ಮಾರ್ಕೆಟ್ ಪುನಃ ಈ ಲೆವೆಲ್ಗೆ ಫುಲ್ ಬ್ಯಾಕ್ ಬಂದಿದೆ. ಫುಲ್ ಬ್ಯಾಕ್ ಬಂದು ಮತ್ತೆ ಹೈಯರ್ ಐಸ್ ಫಾರ್ಮೇಶನ್ ಆಗಿದೆ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹೈಯರ್ ಹೈ ಫಾರ್ಮ್ ಆಗ್ತಾ ಇದೆ. ಆದ್ರೆ ಇನ್ ದ ಫಾರ್ಮ್ ಆಫ್ ಸ್ಟೇರ್ ಕೇಸ್, ಮೆಟ್ಟಿಲುಗಳ ತರ ಇದು ಹೈಯರ್ ಹೈ ಫಾರ್ಮ್ ಆಗ್ತಾ ಇದೆ. ಇಲ್ಲಿ ಹೈಯರ್ ಲೋಗಳು ಈ ಲೋ ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇನ್ನೊಂದು ಲೋ ಫಾರ್ಮ್ ಆಯ್ತಲ್ಲ, ಹೈಯರ್ ಲೋ. ಸೊ ಇದನ್ನ ಕನೆಕ್ಟ್ ಮಾಡಿದ್ದಾರೆ. ಹೈಯರ್ ಲೋ ಕನೆಕ್ಟ್ ಮಾಡಿದ್ರೆ ಮತ್ತೆ ಹೈಯರ್ ಹೈ ಬ್ರೇಕ್ಔಟ್ ಆದ್ಮೇಲೆ ಫಾರ್ಮ್ ಆದಂತಹ ಹೊಸ ಹೈಯರ್ ಹೈಗಳು ಕನೆಕ್ಟ್ ಮಾಡಿದ್ದಾರೆ. ಸೊ ಇದು ಸ್ಟೇಜ್ 1 ಅಂತ ಇಟ್ಕೊಂಡಿದ್ದಾರೆ, ಸ್ಟೇಜ್ 2 ಅಂತ ಇಟ್ಕೊಂಡಿದ್ದಾರೆ. ಮೆಟ್ಟಲುಗಳ ತರ ಇದು ಬ್ರೇಕ್ಔಟ್ ಆಗ್ತಾ ಇದೆ, ಮೇಲ್ ಹೋಗ್ತಾ ಇದೆ. ಬ್ರೇಕ್ಔಟ್ ಆಗಿ ಮೇಲ್ ಹೋಗ್ತಾ ಇದೆ. ಪುನಃ ಇಲ್ಲಿ ಮಾರ್ಕೆಟ್ ರಿವರ್ಸಲ್ ಬಂತು. ಇಲ್ಲಿ ಸಪೋರ್ಟ್ ಟೆಸ್ಟ್ ಆಯ್ತು, ಸಪೋರ್ಟ್ ರೀಟೆಸ್ಟ್ ಆಗಿ ಸಸ್ಟೈನ್ ಆಯ್ತು. ಸೊ ಮಾರ್ಕೆಟ್ ಇಲ್ಲಿಂದ ಮತ್ತೆ ಬ್ರೇಕ್ಔಟ್ ಆಯ್ತು. ಸೊ ಏನಾಯ್ತು, ಮಾರ್ಕೆಟ್ ಅಲ್ಲಿ ಫಸ್ಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ದು ಲಾಂಗ್ ಟರ್ಮ್ ರೆಸಿಸ್ಟೆನ್ಸ್ ಇಂದ ವಾಪಸ್ ಮಾರ್ಕೆಟ್ ರಿವರ್ಸಲ್ ಬಂತು. ಡಬಲ್ ಬಾಟಮ್ ಫಾರ್ಮ್ ಆಗಿ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಕೊಡ್ತು ಈ ರೇಂಜ್ ಅಲ್ಲಿ. ಬಹುಶಃ ಇಲ್ಲಿ ಮೊದಲೇ ಸಪೋರ್ಟ್ ಇತ್ತು, ರೆಸಿಸ್ಟೆನ್ಸ್ ಇತ್ತು ಅಂತ ಕಾಣಿಸುತ್ತೆ. ಇಲ್ಲಿ ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆಗಿ ಪುನಃ ಇದೇ ಲೆವೆಲ್ಗೆ ರೀಟೆಸ್ಟ್ ಬಂತು. ಸೊ ಇಲ್ಲಿ ಇದೇ ಲೆವೆಲ್ಗೆ ರೀಟೆಸ್ಟ್ ಬಂದು ಮತ್ತೆ ಬ್ರೇಕ್ಔಟ್ ಆಯ್ತು. ಸೊ ಇದನ್ನ ಬ್ರೇಕ್ಔಟ್ ಲೆವೆಲ್ ಅಂತ ತಗೊಂಡಿದ್ದಾರೆ. ಇದೇ ಲೆವೆಲ್ ವಾಪಸ್ ಬಂತಲ್ಲ, ಇಲ್ಲಿ ವಾಪಸ್ ಬಂದಾಗ ಇದನ್ನ ಬ್ರೇಕ್ಔಟ್ ಲೆವೆಲ್ ಅಂತ ತಗೊಂಡಿದ್ದಾರೆ. ಮತ್ತೆ ಇಲ್ಲಿ ಬ್ರೇಕ್ಔಟ್ ಆಯ್ತು. ಈ ಹೈ ಬ್ರೇಕ್ ಆಯ್ತಲ್ಲ, ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆಗುತ್ತೆ. ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಬಂದು ಪುನಃ ಕಂಟಿನ್ಯೂಷನ್ ಆಗಿದೆ. ಸೊ ಇಲ್ಲಿ ಹೈಯರ್ ಹೈ ಫಾರ್ಮೇಶನ್ ಆಗಿದೆ. ಮತ್ತೆ ಇಲ್ಲಿ ಅಪ್ಪರ್ ಹೈಯರ್ ಲೋ ಫಾರ್ಮೇಶನ್ ಆಗಿದೆ. ಹೈಯರ್ ಹೈ ಮತ್ತೆ ಹೈಯರ್ ಲೋ ಫಾರ್ಮೇಶನ್ ಆಗಿದೆ. ಮತ್ತೆ ಮಾರ್ಕೆಟ್ ರೀಟೆಸ್ಟ್ ಬಂತು. ಯಾವುದಕ್ಕೆ? ಸ್ಟೇರ್ 2ಗೆ ರೀಟೆಸ್ಟ್ ಬಂದು ಪುನಃ ಇಲ್ಲಿ ಸಕ್ಸೀಡ್ ಆಗಿ ಮಾರ್ಕೆಟ್ ಮೊಮೆಂಟಮ್ ಕಂಟಿನ್ಯೂ ಮಾಡ್ತು. ಸೊ ಲಾಂಗ್ ಟರ್ಮ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್
Breakout stair 1, stair 2, higher highs above the stairs, higher highs above the stairs. ಸೊ ಸ್ಟೇರ್ ಮೇಲೆ ಎಲ್ಲಿ ಹೈಯರ್ ಹೈಸ್ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಸ್ಟೇರ್ ಮೇಲೆ ಹೈಯರ್ ಹೈಸ್ ಕನ್ಸಿಡರ್ ಮಾಡ್ತಾ ಇದ್ದಾರೆ, higher rise consider ಮಾಡ್ತಾ ಇದ್ದಾರೆ. ಮತ್ತೆ ಪ್ರಾಪರ್ retest at the second stair to indicate a potential trend continuation towards upside and a possible breakout of a long term resistance. Proper retest at the second stair to indicate a potential trend continuation towards upside and a possible breakout of a long term resistance. So long term resistance breakout, higher highs above the stairs, higher highs above the stairs, stair 1, stair 2, proper retest at the second stair to indicate a potential trend continuation towards upside and a plausible breakout of a long term resistance. So long term resistance, breakout, stair 1, stair 2, higher highs above the stair, higher highs. So higher highs above the stair, higher highs above the stairs. Above the stair ಮೇಲೆ ತಗೊಂಡಿದ್ದಾರೆ higher highs above the stairs. ಇದು stair 1, stair 1, ಇದು stair 2, stair 1, stair 2. Proper retest at the second stair. Proper retest at the second stair to indicate a potential trend continuation towards upside and a possible breakout of a long-term resistance. Long-term resistance breakout, higher highs above the stairs. Stair 1, stair 2, proper retest at the second stair to indicate a potential trend continuation towards upside and a possible breakout of a long-term resistance. This pattern marks the strength of the bulls. With each breakout, it forms a support that resembles a staircase. Price is expected to retest the stair and continue its trajectory towards upside. Observe the example about to study how price forms an upward to continue its trend towards upside. The psychology behind this pattern leads to the steady buying pressure required to sustain a series of highs and lows as buyers gradually gain control. Each successive peak reflects their increased optimism and willingness to pay higher prices. The orderly step-like rises reveal sustained positive sentiment rather than unsustainable vertical spikes. According to the study Technical Analysis of Stock Trends published in 1948 by Robert D. Edwards and John Magee, it was found that approximately 75% of the time, volume expansion during the uplifts of the ascending staircase pattern confirmed increased buying pressure, indicating growing optimism and the momentum in the underlying security. ಈ ಮಾದರಿಯು ಬುಲ್ಗಳ ಬಲವನ್ನು ಗುರುತಿಸುತ್ತದೆ. ಪ್ರತಿ ಬ್ರೇಕ್ಔಟ್ನೊಂದಿಗೆ ಇದು ಮೆಟ್ಟಿಲುಗಳನ್ನು ಹೋಲುವ ಬೆಂಬಲವನ್ನು ರೂಪಿಸುತ್ತದೆ. ಬೆಲೆಯು ಈ ಮೆಟ್ಟಿಲುಗಳನ್ನು ಮರುಪರೀಕ್ಷಿಸಿ ಅದರ ಪಥವನ್ನು ಮೇಲ್ಮುಖವಾಗಿ ಮುಂದುವರಿಸುವ ನಿರೀಕ್ಷೆಯಿದೆ. ಬೆಲೆಯು ಮೇಲ್ಮುಖವಾಗಿ ತನ್ನ ಪ್ರವೃತ್ತಿಯನ್ನು ಮುಂದುವರಿಸಲು ಹೇಗೆ ಮೇಲ್ಮುಖವಾಗಿ ರೂಪುಗೊಳ್ಳುತ್ತದೆ ಎಂಬುದನ್ನು ಅಧ್ಯಯನ ಮಾಡಲು ಮೇಲಿನ ಉದಾಹರಣೆಯನ್ನು ಗಮನಿಸಿ. ಈ ಮಾದರಿಯ ಹಿಂದಿನ ಮನೋವಿಜ್ಞಾನವು ಹೆಚ್ಚಿನ ಮತ್ತು ಕಡಿಮೆಗಳ ಸರಣಿಯನ್ನು ಉಳಿಸಿಕೊಳ್ಳಲು ಅಗತ್ಯವಿರುವ ಸ್ಥಿರ ಖರೀದಿ ಒತ್ತಡಕ್ಕೆ ಸಂಬಂಧಿಸಿದೆ. ಖರೀದಿದಾರರು ಕ್ರಮೇಣ ನಿಯಂತ್ರಣವನ್ನು ಪಡೆಯುತ್ತಿದ್ದಂತೆ ಪ್ರತಿ ಸತತ ಶಿಖರವು ಅವರ ಹೆಚ್ಚಿದ ಆಶಾವಾದ ಮತ್ತು ಹೆಚ್ಚಿನ ಬೆಲೆಗಳನ್ನು ಪಾವತಿಸುವ ಇಚ್ಛೆಯನ್ನು ಪ್ರತಿಬಿಂಬಿಸುತ್ತದೆ.
ಕ್ರಮಬದ್ಧವಾದ ಹೆಜ್ಜೆಯಂತಹ ಏರಿಕೆಗಳು ಸಮರ್ಥನೀಯವಲ್ಲದ ಲಂಬ ಸ್ಪೈಕ್ಗಳಿಗಿಂತ ನಿರಂತರ ಸಕಾರಾತ್ಮಕ ಭಾವನೆಯನ್ನು ಬಹಿರಂಗಪಡಿಸುತ್ತವೆ. 1948ರಲ್ಲಿ ರಾಬರ್ಟ್ ಡಿ ಎಡ್ವರ್ಡ್ಸ್ ಮತ್ತು ಜಾನ್ ಮ್ಯಾಗಿ ಪ್ರಕಟಿಸಿದ ಸ್ಟಾಕ್ ಟ್ರೆಂಡ್ಗಳ ತಾಂತ್ರಿಕ ವಿಶ್ಲೇಷಣೆ ಅಧ್ಯಯನದ ಪ್ರಕಾರ ಸುಮಾರು 75% ಸಮಯ ಆರೋಹಣ ಮೆಟ್ಟಿಲು ಮಾದರಿಯ ಮೇಲಿನ ಕಾಲುಗಳ ಸಮಯದಲ್ಲಿ ಪರಿಮಾಣ ವಿಸ್ತರಣೆಯು ಹೆಚ್ಚಿದ ಖರೀದಿ ಒತ್ತಡವನ್ನು ದೃಢಪಡಿಸಿದೆ ಎಂದು ಕಂಡುಬಂದಿದೆ. ಇದು ಆಧಾರವಾಗಿರುವ ಭದ್ರತೆಯಲ್ಲಿ ಬೆಳೆಯುತ್ತಿರುವ ಆಶಾವಾದ ಮತ್ತು ಆವೇಗವನ್ನು ಸೂಚಿಸುತ್ತದೆ.